ಕ್ರ್ಯಾಬ್ನ ಟ್ರೈ ಮಾಡ್ತಾ ಇದ್ದೀವಿ. ಸಮುದ್ರದ ಏಡಿ. ಈ ಮಸಾಲೆ ಜೊತೆಗೆ ತಿನ್ಬೇಕಾದ್ರೆ ಹೆಂಗೆ ತಿನ್ಬೇಕು ಗೊತ್ತಾ? ಈ ಥರ ಮುರ್ಕೊಂಡು ಒಂದು ಪೀಸ್ ಅರ್ಧ ಮಾಡಿಬಿಟ್ಟು ಅದನ್ನು ಹಿಂಗೆ ಎತ್ಕೊಂಡು ಡೈರೆಕ್ಟಾಗೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಏರಿಯಾ ಹತ್ರನೇ ಇದ್ದೀವಿ, ಚನ್ನಸಂದ್ರ. ಸೊ ಇದು ಬಂದು ಉತ್ರಳ್ಳಿ ಮೇನ್ ರೋಡ್. ಫಿಶ್ ತವಾ ಫ್ರೈ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಫಿಶ್ ಗುರು ಅಂತ ಜಾಗದ ಹೆಸರು. ಸೊ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ, ಸೀ ಫುಡ್ ಕೂಡ ಸಿಗುತ್ತೆ, ಮತ್ತು ಈ ನಾರ್ಮಲಿ ಕೆರೆ ಮೀನು, ನದಿ ಮೀನು ಇದು ಕೂಡ ಸಿಗುತ್ತೆ. ಒಂದು ಆಟೋ ಇರುತ್ತೆ, ಕೆನೋಪಿ ಇರುತ್ತೆ, ಅದೇ ಲ್ಯಾಂಡ್ ಮಾರ್ಕು. ಸೊ ಮತ್ತಿ ಮೀನಂತೂ ಗೊತ್ತಲ್ಲ, ಆ ಮೀನು ಅದರದ್ದು ಆ ಫ್ಲೇವರೇ ಚಂದ. ಮೀನಿನ ಫ್ಲೇವರೇ ಅಲ್ಟಿಮೇಟು. ಅದ್ರ ಜೊತೆಗೆ ಇವರ ಸ್ಪೈಸಿ ಆದ ಲೈಟಾಗಿ ಟ್ಯಾಂಗಿ ಆದ ಮಸಾಲ, ಕೆಂಪು ಕಲರ್ ಮಸಾಲೆ. ನೆಕ್ಸ್ಟು ಇನ್ನೊಂದು ಅದ್ಭುತವಾದ ಸೀ ಫಿಶ್ಶು ಬಂಗುಡೆ ಅಥವಾ ಬಾಂಗಡೆ ಮೀನು ತವಾ ಫ್ರೈನ ತರಿಸಿದ್ದೀವಿ. ಬಾಂಗಡೆ ಮೀನಿನ ಫ್ಲೇವರು. ಆಮೇಲೆ ಬಾಂಗಡೆ ಮೀನು ಬಂದುಬಿಟ್ಟು ಮೆತ್ತಿಗೆ ಬೆಣ್ಣೆ ಥರ ಇರೋಲ್ಲ ನೋಡಿ, ಈ ಥರ ಪದರ ಥರ ಹಿಂಗೆ ಬರುತ್ತೆ. ಬಟ್ ಫ್ಲೇವರ್ ಮಾತ್ರ ಅಲ್ಟಿಮೇಟ್. ನೆಕ್ಸ್ಟ್ ಮೀನು ಫಸ್ಟ್ ಟೈಮ್ ನಾವು ಈ ಥರ ಕಾನ್ಸೆಪ್ಟಲ್ಲಿ ತವಾನಲ್ಲಿ ಟ್ರೈ ಮಾಡ್ತಾ ಇರೋದು. ಶಂಕರ ಮೀನು ಅಥವಾ ರೆಡ್ ಸ್ನ್ಯಾಪರ್ ಅಂತ ಹೇಳ್ಬೋದು. ಮೀನಿನ ಫ್ಲೇವರ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ. ಒಂಥರ ಮೀನಿಂದು ಫ್ಲೇವರ್ನ ಸವಿಬೇಕು, ಮಸಾಲೆಗಿಂತ ಜಾಸ್ತಿ ಮೀನಿಂದು ಟೇಸ್ಟ್ ಬರಬೇಕು ನನಗೆ ಅಂತ ಅದೇ ಅಂದ್ಕೊಳೋರು ತಿನ್ಬೋದು. ಫೈನಲ್ ಆಗಿ ಕೆರೆ ಮೀನು ಅಥವಾ ನದಿ ಮೀನು ಚಂದ ಇಲ್ಲಿ ಸ್ಲೈಸ್ ರೂಪದಲ್ಲೂ ಸಿಗುತ್ತದೆ. ಜಾಸ್ತಿ ಮಸಾಲೆ ಸ್ಪೈಸಿಯಾಗಿ ಆ ಥರ ಇರುತ್ತೆ. ಯಾವ ಥರ ಮೀನು ತಿಂತೀರಾ, ನಿಮ್ಗೆ ಯಾವ ಥರ ಮೀನು ಇಷ್ಟ ಅದನ್ನು ಚೂಸ್ ಮಾಡ್ಕೊಬೋದು. ಸೊ ಫೈನಲ್ ಆಗಿ ಈ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ. ನಮಸ್ಕಾರ.